ನ್ಯೂಸ್ ಅವರಿಗೆ ಸ್ವಾಗತ. ನಾನು ಲಕ್ಷ್ಮಣ್ ಹೂಗಾರ್. ಗಡಿ ಗಲಾಟೆ ಇದು ನಿನ್ನೆಯದಲ್ಲ ಮೊನ್ನೆಯದಲ್ಲ, ಅನೇಕ ವರ್ಷಗಳಿಂದ ನಡೆದು ಬರ್ತಾ ಇರತಕ್ಕಂಥ ಒಂದು ಗಡಿ ಗಲಾಟೆ. ಮರಾಠಿ ಕನ್ನಡಿಗರ ಮಧ್ಯೆ ವಿಷಬೀಜ ಬಿತ್ತುವಂಥ ಒಂದು ರಾಜಕೀಯದ ಹೋರಾಟ ಮೊದಲಿಂದಲೂ ನಡೆದು ಬರ್ತಾ ಇದೆ. ನಿನ್ನೆ ಕೂಡ ಮಹಾಮೇಳಾವದ ನೆಪದಲ್ಲಿ MES ಶಾಸಕ ಸಾಂಬಾಜಿ ಪಾಟೀಲ್ ಕನ್ನಡ ಸರ್ಕಾರದ ವಿರುದ್ಧ, ಕನ್ನಡಿಗರ ವಿರುದ್ಧ ತನ್ನ ನಾಲಿಗೆಯನ್ನು ಚಾಚಿದ್ದಾನೆ. ಅಷ್ಟೇ ಅಲ್ಲ, ಕರ್ನಾಟಕ ಸರ್ಕಾರದ ಶವಯಾತ್ರೆ ಮಾಡ್ತೀನಿ ಅನ್ನುವಂಥ ಹೇಳಿಕೆ ಇಡೀ ರಾಜ್ಯಾದ್ಯಂತ ವ್ಯಾಪಕ ಆಕ್ರೋಶಕ್ಕೆ ಮಾಡಿದೆ. ಆದರೆ ನಿನ್ನೆ ನಡೆದಂಥ ಸುವರ್ಣ ನ್ಯೂಸ್ನ ಚರ್ಚೆಯಲ್ಲಿ ಸ್ವತಃ ಸಾಂಬಾಜಿ ಪಾಟೀಲ್ ಕೂಡ ಮೊದಲ ಬಾರಿಗೆ ಕನ್ನಡದಲ್ಲಿ ಚರ್ಚೆಯಲ್ಲಿ ಭಾಗಿಯಾಗಿರ್ತಕ್ಕಂಥ. ಅಷ್ಟೇ ಅಲ್ಲ, ನಿನ್ನೆ ತನ್ನ ಹೇಳಿಕೆಗೆ ಸಂಬಂಧಪಟ್ಟಂತೆ ನಮಗೆ ಬೇಕಾದಂಥ ಏನು ಅವು ಬೇಡಿಕೆಗಳಿದ್ದಾವೆ, ನಮ್ಮ ಡಿಮ್ಯಾಂಡ್ಗಳಿದೆ, ಅದನ್ನು ಪೂರೈಸಿದರೆ ನಮ್ಮ ಪಾಡಿಗೆ ನಾವು ಹೋಗ್ತೇವೆ ಅನ್ನೋಂಥದ್ದು. ಮಹಾಜನ ವರದಿ ಪ್ರಕಾರ ಬೆಳಗಾವಿ ಕನ್ನಡದ ನೆಲ, ಬೆಳಗಾವಿಯನ್ನು ಯಾವುದೇ ಕಾರಣಕ್ಕೂ ಮಹಾರಾಷ್ಟ್ರಕ್ಕೆ ಬಿಟ್ಕೊಡುವಂಥ ಪ್ರಶ್ನೆನಿಲ್ಲ. ಇದು ಕನ್ನಡಿಗರನ್ನು ಕೆಳಿಸುವಂಥ ಹೇಳಿಕೆ. MESನ ರಾಜಕೀಯ ಆಟಾಟೋಪಕ್ಕೆ ಯಾವುದೇ ರೀತಿಯ ಬೆಲೆ ಸಿಗಲಿಲ್ಲ ನಿನ್ನೆ ಮಹಾಮೇಳಾವದಲ್ಲಿ. ಅಲ್ಲಿಯ ಒಂದು ಉದ್ರೇಕಕಾರಿ ಭಾಷಣದಿಂದಾಗಿ ಇವತ್ತು ಮತ್ತೆ ಬೆಳಗಾವಿಯಲ್ಲಿ ಒಂದು ರೀತಿ ಏನಂತಂದ್ರೆ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಗಿದೆ. ಬಹುತೇಕ ಇದು ರಾಜಕೀಯ ಲಾಭ ಲೆಕ್ಕಾಚಾರ ಮತ್ತು ನಮ್ಮನ್ನು ಆಳುವಂಥ ರಾಷ್ಟ್ರೀಯ ಪಕ್ಷಗಳಿರ್ಬೋದು, ಪ್ರತಿಯೊಂದು ರಾಜಕೀಯ ಪಕ್ಷಗಳು ಕೂಡ ಬಹುತೇಕ ತಮ್ಮ ಸ್ವಾಭಿಮಾನವನ್ನು ಮರ್ತಿದ್ದಾವೆ. ನಮ್ಮ ಶಾಸಕರು ಸ್ವಾಭಿಮಾನ ಮರ್ತಿದ್ದಾರೆ. ಯಾವ ಕನ್ನಡ ವಿರೋಧಿ, ಕರ್ನಾಟಕದ ವಿರೋಧಿ ಶಾಸಕರಿದ್ದಾರೆ MES ಶಾಸಕರು, ಅವರು ಸದನಕ್ಕೆ ಬರುವಂಥ ಅವಕಾಶ ಕಲ್ಪಿಸಿದ್ದಾರೆ. ಹಾಗಾದರೆ ಇವರು ನಮ್ಮನ್ನು, ನಮ್ಮ ಕನ್ನಡವನ್ನು, ನೆಲವನ್ನು, ಜಲವನ್ನು ರಕ್ಷಿಸ್ತಾರೆ ಈ ಶಾಸಕರು ಅಂತ ಪ್ರಶ್ನೆ ಕಾಡುತ್ತೆ. ಸರ್ಕಾರ ಇದೆಯಾ, ಶಾಸಕರು ಇದ್ದಾರಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಕಾಡುತ್ತೆ. ನಿನ್ನೆ ನ್ಯೂಸ್ ಅವರ್ನಲ್ಲಿ MES ಶಾಸಕ ಸಾಂಬಾಜಿ ಪಾಟೀಲ್ ಜೊತೆ ನಡೆದಂಥ ಚರ್ಚೆಯಲ್ಲಿ ಹಿರಿಯ ಸಾಹಿತಿ ಚಂಪಾ ಕೂಡ ಇದ್ದರು, ಕರ್ನಾಟಕ ಕೃಷ್ಣ ವೇದಿಕೆಯ ಅಧ್ಯಕ್ಷ ನಾರಾಯಣಗೌಡ ಇದ್ದರು. ನಿನ್ನೆನೇ ಸುವರ್ಣ ನ್ಯೂಸ್ ಕನ್ನಡ ವಿರೋಧಿ ಸಾಂಬಾಜಿ ಪಾಟೀಲ್ರನ್ನು ಕೂಡ ತರಾಟೆ ತೆಗೆದುಕೊಂಡಿತ್ತು. ಕನ್ನಡದ ನೆಲದ ವಿಚಾರದಲ್ಲಿ ರಾಜಿ ಆಗೋದಿಲ್ಲ ಅನ್ನುವಂಥದ್ದು. ಸೊ ನಿನ್ನೆ ನಡೆದಂಥ ಚರ್ಚೆಯಲ್ಲಿ ಏನಾಯಿತು ಬನ್ನಿ ನೋಡ್ಕೊಂಡು ಬರೋಣ. ನಿಮಗೆ ಓಟ್ ಬೇಕಾಗಿದೆ ಸಂಭಾಜಿಯವ್ರ ಪಾಟೀಲ್ಗೆ, MESಗೆ, ಅಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷಗಳಿಗೆ ಓಟ್ ಸಲುವಾಗಿ ನೀವು ಈ ರೀತಿ ಅಲ್ಲಿ ಜನರನ್ನು ಎತ್ತಿಕಡ್ತಾ ಇದ್ರಿ. ಮುಂದಿಂದ ನಾವು ಏನು ಮಾಡ್ಲಿಕ್ಕೆ ಹೋಗುದಿಲ್ಲ. ಎಲ್ಲಿವರೆಗೆ ಈ ತೀರ್ಮಾನ ಆಗುದಿಲ್ಲ ಅಲ್ಲಿವರೆಗೆ ನಾವು ಏನು ಯಾವತ್ತೂ ಏನು ಮಾಡಕ್ ಹೋಗುದಿಲ್ಲ. ತಾವು ಕೇಳ್ತಾ ಇದ್ರಿ ಏನಂತೂ, ಇವಾಗ ಕರ್ನಾಟಕದಿಂದ ನಾವು ದುಡ್ಡು ಕೊಟ್ಟು ಬೆಳಗಾವಿ ಡೆವಲಪ್ಮೆಂಟ್ ಮಾಡ್ತಾ ಇದ್ವಿ. ನಾನು ಹೇಳ ಬಯಸ್ತಾ ಇದ್ದೇನೆ, ಇಡೀ ಕರ್ನಾಟಕ ರಾಜ್ಯದಲ್ಲೇ ಬೆಳಗಾವಿ ಜಿಲ್ಲೆ ಒಂದು ಬಹಳ ದೊಡ್ಡ ಜಿಲ್ಲೆ. ಬೆಳಗಾವಿದಿಂದ ತಮ್ಮ ಕರ್ನಾಟಕ ರಾಜ್ಯಕ್ಕೆ ಬರುವ ರೆವೆನ್ಯೂ ನೋಡಿದ್ರೆ ಯಾವುದು ರಾಜ್ಯದಿಂದ, ಯಾವುದು ಜಿಲ್ಲೆದಿಂದ ಇಷ್ಟ ರೆವೆನ್ಯೂ ಬರುವುದಿಲ್ಲ. ಅದು ಕರ್ನಾಟಕದ ಜಿಲ್ಲೆ, ಅದು ನಿಮ್ಮ ಜಿಲ್ಲೆ ಅಲ್ಲ, ಅದು ಮಹಾರಾಷ್ಟ್ರದ ಅಲ್ಲ, ಅದು ಕರ್ನಾಟಕ ಜಿಲ್ಲೆ. ಕರ್ನಾಟಕದ ಜಿಲ್ಲೆ ಕರ್ನಾಟಕ ಕೊಡದೆ ಮಹಾರಾಷ್ಟ್ರ ಕೊಡಕ್ಕಾಗತ್ತಾ? ಅದಕ್ಕಾಗಿ ನಾನು ಹೇಳ ಬಯಸ್ತಾ ಇದ್ದೇನೆ, ತಾವು ಯಾವತ್ತು ಸರ್, ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ಎಲ್ಲಿವರೆಗೆ ನಮಗೆ ಇವು ನಮ್ಮ ಭಾಷೆನಲ್ಲೇ ನಮ್ಮ ಹಕ್ಕಿದೆ, ಆ ಹಕ್ಕು ಇದೆ. ಕರ್ನಾಟಕ ನೀರು ಕುಡಿತಾ ಇದ್ರೆ, ಕರ್ನಾಟಕದ ಅನ್ನ ತಿಂತಾ ಇದ್ರೆ, ಕರ್ನಾಟಕ ಜನರು ಓಟ್ ಹಾಕಿದ್ದಾರೆ ನಿಮಗೆ. 4 ಜನ ಬಂದರೆ ನಾವು ಅಂತ್ಯ ಸಂಸ್ಕಾರ ಮಾಡ್ತೇವೆ, 5 ಜನ ಬಂದಿದ್ರೆ ತಿಥಿ ಮಾಡ್ತಿದ್ವಿ ಅಂತ ನೀವು ಹೇಳಿದ್ದೀರಿ ಅಂತ ರಿಪೋರ್ಟ್ ಆಗೈತಿ. ಇಲ್ಲ, MES ಮೇಳಾವದಲ್ಲಿ ಮಾತಾಡಿದ್ರಲ್ಲ, ಪೇಪರ್ನಲ್ಲಿ ಬಂದೈತೆ. ಅದು ನಿಮಗೆ ಹೆಗಲು ಕೊಡ್ತೇವೆ ಅಂತ ನೀವು ಹೇಳಿದಿರಿ ಅಂತ ಹೇಳಿದಿರಿ. ನಿಮ್ಮ ಹೆಗಲು ಭಾಳ ಗಟ್ಟಿಯಾಗಿರಬೇಕು. ಹೆಣ ಹೊರೋದು, ತಿಥಿ ಮಾಡೋದು ನಿಮಗೆ ಭಾಳ ಪ್ರಿಯವಾದ ಕೆಲಸ. ಅದು ಮುಂದೆ ನಿಮ್ಮ ಉಪಜೀವನದ ಮಾರ್ಗ ಆಗಲಿ ಅಂತ ನಾನು ಹಾರೈಸ್ತೇನೆ. ಆದರೆ ಶಾಸಕರಾಗಿದ್ದಾಗ ಮಾತ್ರ ಸ್ವಲ್ಪ ಗಂಭೀರವಾಗಿ ಮಾತಾಡಬೇಕು. ನೀವು ಇಬ್ಬರ ಬಂದಿರಿ, ಈಗ 4 ಜನ ಬಂದಿಲ್ಲ, 5 ಜನ ಬಂದಿಲ್ಲ. ನಾವು ನಿಮ್ಮಂಗೆನ ಮಾತಾಡಿ ನೀವು ತಿಥಿ ಮಾಡ್ತೇವೆ, ಅಂತ್ಯ ಸಂಸ್ಕಾರ ಮಾಡ್ತೇವೆ ಅಂತ ಅಂದರೆ ಅದು ನಿಮಗೂ ಅಪಮಾನ, ಮರಾಠಿ ಜನರ ಸಂಸ್ಕೃತಿಗೆ ಅಪಮಾನ. ಕನ್ನಡ ಬರ್ತದಲ್ಲ ನಿಮಗೆ? ಕೇಳಿ. ಹೋರಾಟ ಮಾಡಿ 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 ಸಾಕಾತ್. ಇನ್ನುವರೆಗೆ ಯಾರು ಕೇಳುವುದಿಲ್ಲ. ಅಧಿಕಾರ ಕೊಡಿ, ಮರಾಠಿ ನಾಮಫಲಕ ಹಾಕ್ರಿ ಅಂತ ಹೇಳಿದ್ರೆ ಕರ್ನಾಟಕ ನೆಲದಲ್ಲಿ ಕನ್ನಡವೇ ಆಡಳಿತ ಭಾಷೆ, ಅನ್ನದ ಭಾಷೆ. ನೀವು ಬದುಕೋದಾದ್ರೆ ಕನ್ನಡಿಗರಾಗಿ ಬದುಕಬೇಕು, ಕನ್ನಡ ಭಾಷೆ ಕಲಿಬೇಕು, ಓದಬೇಕು. ಕನ್ನಡ ನಾಮಫಲಕವನ್ನೇ ಹಾಕೋದು, ಮರಾಠಿ ನಾಮಫಲಕಕ್ಕೆ ಅವಕಾಶ ಕೊಡಲ್ಲ. ಮರಾಠಿ ಪತ್ರಗಳು ನಿಮ್ಗೆ ಸಿಗಲ್ಲ. ನೀವು ಕನ್ನಡ ಗೊತ್ತಿದೆ, ಕನ್ನಡ ಮಾತಾಡಿ, ಕನ್ನಡಿಗರಾಗಿ ಬದುಕ್ರಿ. ಆಗ ಕರ್ನಾಟಕ ರಾಷ್ಟ್ರ ವೇದಿಕೆ ನಿಮ್ಮನ್ನು ಅಭಿನಂದಿಸ್ತೀವಿ ನಾವು. ಈ ರೀತಿ ಅವರು ಮಾಡ್ತಾ ಇದ್ದಾರೆ, ಅದನ್ನು ತೆಪ್ಪ ನಾನು ಹೇಳ್ತಾ ಇದ್ದೇನೆ. ಆ ಹಲ್ಲೆಕ್ಕಾಗಿ ನಾನು ನಿಮಗೂ ಹೇಳ್ತಾ ಇದ್ದೇನೆ, ನೀವು ಎಲ್ಲೇ ಹೇಳ್ತೀರಲ್ಲೇ ನಾವು ಬರಾಕ್ ತಯಾರಿದ್ದೀವಿ. ಇಡೀ ಕರ್ನಾಟಕ ಸರ್ಕಾರ ಜೊತೆಗೆ ಕರ್ನಾಟಕ ಪ್ರಶಾಸನಗೆ ತಾವು ಬ್ಲಾಕ್ ಮೇಲ್ ಮಾಡ್ತಾ ಇದ್ರಿ ಅಂತ ಮಾತಾಡ್ತೀನಿ. ತಾವು ಯಾವಾಗ ಕರಿತೀರಿ ಅವಾಗ ಹೇಳ್ರಿ.
ನೀನೆಲ್ಲರೂ ಬ್ಲಾಕ್ ಮೇಲ್ ಮಾಡ್ಕೊಂಡೆ ರಾಜಕಾರಣ ಮಾಡ್ಕೊಂಡು ಬಂದಿದ್ದು, ಗುಂಡಾಗಿರಿ ಮಾಡ್ಕೊಂಡು ರಾಜಕಾರಣ ಮಾಡ್ಕೊಂಡು ಬಂದಿದ್ದು, ನಿನ್ನ ಸಂಸ್ಕೃತಿ ಗುಂಡಾ ಸಂಸ್ಕೃತಿ. ತಾವು ಪುಂಡಾಗಿರಿ ಮಾಡಕ್ ಹೋಗ್ಬೇಡ್ರಿ. ನೀನು ಮಾಡಬೇಡ ಪುಂಡಾಗಿರಿ, ನೀನು ಗುಂಡಾಗಿರಿ ಮಾಡಬೇಡ. ಈ ನೆಲದಲ್ಲಿ ನಿನ್ನ ಗುಂಡಾಗಿರಿ, ನಿನ್ನ ಎಮ್ಮಿಎಫ್ ಪುಂಡಾಗಿರಿ ನಡೆಯಲ್ಲ. ಬಗ್ಗು ಬಡಿತೀವಿ, ಬಿಡೋದಿಲ್ಲ. ಮರಾಠಿ ಹೆಸರಲ್ಲಿ ರಾಜಕೀಯ ಮಾಡ್ತಾ ಇದ್ದೀರಾ, ಮರಾಠಿಗರ ಎತ್ತು ಕಟ್ತಾ ಇದ್ದೀರಾ, ಬ್ಲಾಕ್ ಡೇ ಮಾಡ್ತೀರಾ, ಕರಾಳ ದಿನ ಮಾಡ್ತೀರಾ. ನೀವು ನಿಮ್ಮ ಗುಂಡಾಗಿರಿಗೆ ಉತ್ತರ ಕೊಡಲೇಬೇಕಾಗುತ್ತೆ. ನೀವು ಮಾಡೋ ಗುಂಡಾಗಿರಿ ಮರಾಠಿ ಮೇಳ ನಿಲ್ಸು. ಈ ನೆಲದಲ್ಲಿ ಮರಾಠಿ ಮೇಳವನ್ನು ನಿಲ್ಸು. ಕರ್ನಾಟಕದಲ್ಲಿ ಕನ್ನಡ ಧ್ವನಿಯ ಕೆಲಸ ಮಾಡು. ಮಾಡದೆ ಹೋದ್ರೆ ಸಂಭಾಜಿ ಪಾಟೀಲ್ಗೆ ಇದು ನಿರಂತರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಕೊಡುವುದು ಕನ್ನಡಿಗರ ಸ್ವಾಭಿಮಾನದ ಉತ್ತರ ಕೊಟ್ಟೇ ಕೊಡ್ತೀವಿ. ಅಮಾಯಕ ಮರಾಠಿಗರನ್ನ ಬಲಿ ತಗೋತಾ ಇದ್ದೀರಾ. ನಾರಾಯಣಗೌಡದಿಂದ ಈ ಇಡೀ ಕರ್ನಾಟಕ ಹಾಳಾಗಬಹುದು. ನಾರಾಯಣಗೌಡದಿಂದ ಈ ಇಡೀ ಕರ್ನಾಟಕ ಹಾಳಾಗಬಹುದು. ಇರೋದಿಲ್ಲ. ನೀವು ಬಂದು ನೋಡ್ರಿ, ನೀವು ಬಂದು ನೋಡ್ರಿ, ನೀವು ಬಂದು ನೋಡ್ರಿ. ಇದಕ್ಕೆ ನಾನು ಬೆಂಗಳೂರು ಬರ್ತೇನೆ, ನಿಮ್ಗೆ ಏನ್ ಮಾಡೋದು ಮಾಡ್ರಿ. ನಾನು ವಿಜಯ ಮೌರ್ಯ ಅಲ್ಲ, ನಾನು ವಿಜಯ ಮೌರ್ಯ ಅಲ್ಲೇ ಅಲ್ಲ. ಗುಂಡಾರ್ಕಿ ತೋರಿಸಿ ಬರೀ ವಸೂಲಿ ಮಾಡ್ಲಿಕ್ಕೆ ನಾರಾಯಣಗೌಡರು ಹುಟ್ಟಿದಾರ. ಕರ್ನಾಟಕ ಜನರು ಉದ್ಧಾರ ಮಾಡ್ಲಿಕ್ಕೆ ನಾರಾಯಣಗೌಡರು ಹುಟ್ಟಿಲ್ಲ. ಮರಾಠಿ ಹೆಸರಿನಲ್ಲಿ ಮಹಾರಾಷ್ಟ್ರ ಸರ್ಕಾರದಿಂದ ಸೊ ಇದು MAS-ನ ಶಾಸಕರ ಪುಂಡಾಟಿಕೆ ಮಾತುಗಳು. ಸರ್ಕಾರದ ಶವಯಾತ್ರೆ ಮಾಡ್ತೀವಿ, ನಮ್ಮ ಜಿಲ್ಲೆಯನ್ನು ಮಹಾರಾಷ್ಟ್ರಕ್ಕೆ ಸೇರಿಸಿ ನಮ್ಮ ಬೇಡಿಕೆಗಳಿಂದ ಮರಾಠಿ ನಾಮಫಲಕ, ಮರಾಠಿ ಕಾಗದ ಪತ್ರ, ಮರಾಠಿ ಆದೇಶ ಹೊರಡಿಸಿ ಅನ್ನುವಂಥ ಬೇಡಿಕೆಗಳು ಕೊಡೋವರೆಗೂ ನಾವು ಮಹಾಮೇಳಾವ್ ಮಾಡ್ತೀವಿ, ಇಲ್ಲದೆ ಹೋದರೆ ಸರ್ಕಾರ ನಮ್ಮ ಬೇಡಿಕೆ ಒಪ್ಪಬೇಕು ಅನ್ನುವಂಥದ್ದು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ ನಮ್ಮ ಪಕ್ಷಗಳ ಶಾಸಕರು ಕೊನೆಗೂ ಕೂಡ ತಮ್ಮ ಬಾಯನ್ನು ಬಿಟ್ಟಿದ್ದಾರೆ, ಬಾಯನ್ನು ತೆರೆದಿದ್ದಾರೆ. ಎಲ್ಲೋ ಒಂದು ಕಡೆ ಕರ್ನಾಟಕ ಸ್ವಾಭಿಮಾನ ಇವತ್ತಾದರೂ ಕೂಡ ಸ್ವಲ್ಪ ನಾವು ಕೇಳಿದ್ರಿಂದ ಅವರು ಮಾತಾಡಿದ್ದಾರೆ. ಆದರೆ ಶಾಸನ ಸಭೆಯಲ್ಲಿ ನಮ್ಮ ಶಾಸಕರು ಪಕ್ಷಭೇದ ಮರೆತು ಈ MAS-ನ ಪುಂಡಾಟಿಕೆಯನ್ನು ಟೀಕಿಸಬೇಕಾಗಿತ್ತು, ಖಂಡಿಸಬೇಕಾಗಿತ್ತು. ಅಂತ ಶಾಸಕರ ವಿರುದ್ಧ ಖಂಡನಾ ನಿರ್ಣಯ ಕೈಗೊಳ್ಳಬೇಕಾಗಿತ್ತು. ಅಷ್ಟೇ ಅಲ್ಲ, ಅವರನ್ನು ಗಡೀಪಾರು ಮಾಡುವಂಥ ಒಂದು ವಿಚಾರ ಕೂಡ ಪ್ರಸ್ತಾಪ ಆಗಬೇಕಾಗಿತ್ತು. ಆದರೆ ನಮ್ಮ ಶಾಸಕರಿಗೆ, ನಮ್ಮ ಪಕ್ಷಗಳಿಗೆ ರಾಜಕೀಯ ಲೆಕ್ಕಾಚಾರ, ಮುಂದೆ ಲೋಕಸಭಾ ಚುನಾವಣೆ ವೋಟ್ ಬ್ಯಾಂಕ್ ಲೆಕ್ಕಾಚಾರ ಆದರೂ ಕೂಡ ಒಂದಷ್ಟು ಜನ ಶಾಸಕರು ಈ ಎಲ್ಲ ಒಂದು ಸಂಬಂಧಗಳಿಂದ ಬಂಧನಗಳಿಂದ ಹೊರಗೆ ಬಂದು ಮಾತಾಡಿದ್ದಾರೆ. ಅದರಲ್ಲಿ JDS-ನ ಬಸವರಾಜ ಹೊರಟ್ಟಿ ಇರ್ಬೋದು, ಹಾಗೆಯೇ JDS-ನ ಚಲುವರಾಯಸ್ವಾಮಿ, BJP-ಯ ಗೋವಿಂದ ಕಾರಜೋಳ, ಹಿರಿಯ ಪತ್ರಕರ್ತ ಪಾಟೀಲ್ ಪಟ್ಟಪ್ಪನವರು ಕೂಡ ಮಾತಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ನೆಲ, ಜಲ, ಮಾತೃಭಾಷೆ ಬಗ್ಗೆ ಗೌರವ ಇರಬೇಕಾಗ್ತದೆ. ಗೌರವ ಇಲ್ಲ ಅಂದ್ರೆ ಅವ್ರು ಇಲ್ಲಿ ಇರಲಿಕ್ಕೆ ಇರಬಾರ್ದು. ಸರ್ಕಾರ ಅವ್ರ ವಿರುದ್ಧ ಕೂಡಲೇ ಅಂತ ಹೇಳಿಕೆ ಕೊಟ್ಟದಕ್ಕಾಗಿ ಅವ್ರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು ಮತ್ತು ಅವರ ಸದಸ್ಯತ್ವವನ್ನು ರದ್ದು ಮಾಡಲಿಕ್ಕೆ ಕ್ರಮ ತಗೊಳ್ಳಿ. ಸರಿ, ಇದು ಸದನದಲ್ಲಿ ತಾವು ಪ್ರಸ್ತಾಪ ಮಾಡ್ತೀವಿ. ನಿನ್ನೆ MAS ಪಕ್ಷದ ಶಾಸಕರು ಭಾಳ ಕೆಟ್ಟ ಪದವನ್ನು ಉಪಯೋಗಿಸೋದ್ರ ಮೂಲಕ ಕರ್ನಾಟಕದ ಜನರನ್ನ ಕೆರಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಭಾಷೆ ಬಗ್ಗೆ ಮಾತನಾಡಬೇಕಾದ್ರೆ ಅವರು ಕರ್ನಾಟಕದಲ್ಲಿ ವಾಸ ಮಾಡ್ತಕ್ಕಂಥವ್ರು. ಈಗ ಕನ್ನಡಿಗರು ಇಡೀ ಪ್ರಪಂಚದಲ್ಲಿದ್ದಾರೆ, ಇಡೀ ದೇಶದಲ್ಲಿದ್ದಾರೆ. ಆದರೆ ಕನ್ನಡಿಗರೆಲ್ಲೂ ಹೊರಗಡೆ ದೇಶದಲ್ಲಿ ಹೋದಾಗ, ಹೊರಗಡೆ ರಾಜ್ಯಕ್ಕೆ ಹೋದಾಗ ಅವರ ಭಾಷೆ ಮೇಲೆ ಅತಿಕ್ರಮಣ ಮಾಡ್ತಕ್ಕಂಥದ್ದು, ಹೀಯಾಳಿಸ್ತಕ್ಕಂಥದ್ದು ಎಲ್ಲೂ ನಡೆದಿಲ್ಲ. ಮಹಾರಾಷ್ಟ್ರದಲ್ಲಿ ಕನ್ನಡಿಗರು ಭಾಳಷ್ಟು ಹೆಚ್ಚಿನ ಸಂಖ್ಯೆ ಇದ್ರೂ ಆ ಒಂದು ಮಹಾರಾಷ್ಟ್ರದಲ್ಲಿ ಅವರ ಇದಕ್ಕೆ ನಾವು ಹೊಂದ್ಕೊಂಡು ಬದುಕ್ತಾ ಇದ್ದಾರೆ ವಿನ ನಮ್ಮ ಭಾಷೆಯ ಒಂದು ಅತಿಕ್ರಮಣ ಮಾಡ್ತಕ್ಕಂಥ ಕೆಲಸನ ಎಲ್ಲೂ ಮಾಡಿಲ್ಲ. ಯಾವುದೇ ಒಬ್ಬ ಸುಶಿಕ್ಷಿತನಾದಂಥ ಶಾಸಕನ ವರ್ತನೆ ಅಲ್ಲ. ಅದಕ್ಕೆ ಅವಾಗ ಏನಂದ್ರೆ ಕರ್ನಾಟಕ ಸರ್ಕಾರ ಎಷ್ಟೊಂದು ಮೃದು ಧೋರಣೆ ಇಂಥವ್ರ ಬಗ್ಗೆ ತಾತನ್ನು ನಮಗೆ ನೋವಿನ ಸಂಗತಿ. ಈಗ ಅವ್ರನ್ನ ಇಲ್ಲಿಂದ ಮೊದಲು ಬೆಳಗಾವಿಯಿಂದ ಗಡೀಪಾರು ಮಾಡಬೇಕು. ಅವರು ಹೇಳಿರ್ತಕ್ಕಂಥದ್ದು ಸ್ಟೇಟ್ಮೆಂಟು ಬಹಿರಂಗ ಸಭೆಯಲ್ಲಿ ಭಾಷಣ ಮಾಡಿರ್ತಕ್ಕಂಥದ್ದು ನೋಡಿದಾಗ ಅವ್ರಿಗೆ ಮಾನ ಮರ್ಯಾದೆ ಇದ್ದೆ, ಗೌರವಸ್ಥವಾಗಿದ್ದರೆ, ವಂಶದಲ್ಲಿ ಹುಟ್ಟಿದರೆ, ಅದು ಅರಿವು ಏನಾರು ಇದ್ದರೆ, ವಂಶದಲ್ಲಿ ಹುಟ್ಟಿದ್ರೆ ಅಂತ ಅರಿವು ಏನಾರು ಇದ್ದರೆ ಕೂಡಲೇ ಶಾಸಕರಿಗೆ ರಾಜೀನಾಮೆ ಕೊಟ್ಟು ಹೋರಾಟ ಮಾಡಲಿ. ಸರ್ಕಾರ ಇವತ್ತು ಕಟುವಾಗಿ ತೀರ್ಮಾನ ತಗೋಬೇಕು. ಆ ಕ್ಷೇತ್ರಕ್ಕೆ ಕೊಡ್ತಾ ಇರ್ತಕ್ಕಂಥ ಏನು ಸೌಕರ್ಯ ಇದೆ, ಆ MLA ಗ್ರಾಂಟ್ ಇದೆ, ಅವನು ತಪ್ಪು ಒಪ್ಕೊಳ್ಳೋವರೆಗೆ ನನ್ನ ಪ್ರಕಾರ ಅವನ ಸದಸ್ಯತ್ವವನ್ನೇ ರದ್ದು ಮಾಡೋದು ನಮ್ಮ ಒಂದು ಕರ್ನಾಟಕಕ್ಕೆ ಒಂದು ಕೀರ್ತಿ ತಂದಂಗೆ ಆಗ್ತದೆ. ಯಾಕೆಂದರೆ ಈ ರೀತಿ ಇದ್ದಂಥ ಭಾವನೆ ಇರ್ತಕ್ಕಂಥ ಶಾಸಕರುಗಳು ಯಾವುದೇ ಪಕ್ಷದಲ್ಲಾಗಲಿ ಆಗಬಾರ್ದು. ಕರ್ನಾಟಕದಲ್ಲಿ ಆರಿಸಿ ಬಂದಿರತಕ್ಕಂಥ ಮರಾಠಿ ಶಾಸಕರು ಅವರು ಕರ್ನಾಟಕದ ಶಾಸಕರಾಗಿ ಇರಬೇಕು. ಯಾಕಂದರೆ ಆರಿಸಿ ಬರೋದು ಅದು ಒಂದು ಬೇರೆ ಪ್ರಶ್ನೆ.
ಯಾರೇ ಆರಿಸಿ ಬಂದರೂ ಕೂಡ ಅವರು ಕರ್ನಾಟಕ ವಿಧಾನಸಭೆಯ ಸದಸ್ಯರು. ಆದ್ದರಿಂದ ಅವರು ಇಲ್ಲಿ ಆಯ್ಕೆಯಾಗಿ ಬಂದು ಮಹಾರಾಷ್ಟ್ರದವರಂತೆ ವರ್ತಿಸೋದು ಸರಿಯಲ್ಲ. ಮತ್ತು ಮಹಾರಾಷ್ಟ್ರದಂತೆ ವರ್ತಿಸಬೇಕಾದ್ರೆ ಅವ್ರು ಬೇಕಾದ್ರೆ ಮಹಾರಾಷ್ಟ್ರಕ್ಕೆ ಹೋಗಲಿ, ಅವ್ರನ್ನ ಯಾರೂ ತಡೆಯೋದಿಲ್ಲ. ಸೊ ಎಮಿಎಸ್ನ ಖ್ಯಾತೆ, ಮತ್ತೊಂದು ಕಡೆ ಕನ್ನಡ ಪರ ಹೋರಾಟಗಾರರ ಒಂದು ಹೋರಾಟ, ಇವೆದ್ರ ಮಧ್ಯೆ ಕನ್ನಡ ಮತ್ತು ನಿಜಕ್ಕೂ ಕೂಡ ಮರಾಠಿ ಜನ ಬೆಂಡಾಗ್ತಾ ಇದ್ದಾರೆ, ಬಳಲ್ತಾ ಇದ್ದಾರೆ. ಇವರ ಮಧ್ಯೆ ಇವರ ರಾಜಕೀಯ ಹೋರಾಟದಲ್ಲಿ ನಿಜಕ್ಕೂ ಕೂಡ ಆ ಗಡಿ ಭಾಗದ ಜನ ಸಫರ್ ಆಗ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ನಮ್ಮ ಜೊತೆಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮುಖ್ಯಮಂತ್ರಿ ಚಂದ್ರು ಇದ್ದಾರೆ, ಹಾಗೆ ಕಾಂಗ್ರೆಸ್ ಹಿರಿಯ ನಾಯಕರಾದಂಥ ಡಾಕ್ಟರ್ ಎಲ್ ಹನುಮಂತ ಇದ್ದಾರೆ, ಮತ್ತೆ ಬೆಳಗಾವಿ ನಮ್ಮ ಜೊತೆಗೆ ಮಾಜಿ ಕಾನೂನು ಸಚಿವ ಎಸ್ ಸುರೇಶ್ ಕುಮಾರ್ ಕೂಡ ಭಾಗಿಯಾಗ್ತಾರೆ. ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.